ಹೋಗಿ ಬಂದು ಎಲ್ಲರೂ ನನ್ನ ಹತ್ರನೇ ತಗ್ಲಾಕೋತಿದ್ದಾರೆ. ಅದನ್ನ ಎಲ್ಲರೂ ಕೂಡ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ. ಗುರೂಜಿ ಅವರೇ, ನಾನ್ ನಿಮ್ಗೆ ದುಡ್ಡು ಕೇಳಿದ್ನ, ನಾನ್ ನಿಮಗ್ ಬ್ಲಾಕ್ ಮೇಲ್ ಮಾಡಿದ್ನ? ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ದಿವ್ಯಾ ವಸಂತ. ನೀವು ನೋಡ್ತಿದ್ದೀರಾ ಎಲ್ಲಾ ಮಾಧ್ಯಮಗಳಲ್ಲಿ ಈಗ ನಂದೇ ಸುದ್ದಿ ಬರ್ತಿದೆ. ಈಗ ಹೋಗಿ ಬಂದು ಎಲ್ಲರೂ ನನ್ನ ಹತ್ರನೇ ತಗ್ಲಾಕೋತಿದ್ದಾರೆ. ನಾನು ಯಾರಿಗೆ ಏನ್ ಮಾಡಿದಿನೋ ಗೊತ್ತಿಲ್ಲ, ಅವ್ರದ್ದು ಏನ್ ತಿಂದಿದ್ದೀನೋ ಗೊತ್ತಿಲ್ಲ. ಬಟ್ ನನ್ನನ್ನ ಎಲ್ಲರೂ ಕೂಡ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ, ಏನಕ್ಕೆ ಮಾಡ್ತಿದ್ದಾರೆ ಅಂತಾನೂ ಗೊತ್ತಿಲ್ಲ. ಆಯ್ತಾ, ಗುರೂಜಿ ಅವರ ಕಂಪ್ಲೇಂಟ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಗುರೂಜಿ ಅವರು ಕೊಟ್ಟಿರುವಂತ ಕಂಪ್ಲೇಂಟ್ ನಲ್ಲಿ ಏಪ್ರಿಲ್ 18ನೇ ತಾರೀಕು ಕೊಟ್ಟಿರುವಂತ ಕಂಪ್ಲೇಂಟ್ ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಆಗಿದೆ. ಅವ್ರಿಗೆ 2024ರಲ್ಲಿ ಅವರ ಆಶ್ರಮದ ಹತ್ರ ಅಡ್ಡಗಟ್ಟಿ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅವ್ರಿಗೆ ಏನೋ ಧಮಕಿ ಹಾಕಿದ್ರು, ಏನೋ ಮತ್ತೊಂದೇನೋ ಮಾಡಿದ್ರು ಅಂತ ಹೇಳಿ ಮೆನ್ಷನ್ ಅನ್ನ ಮಾಡಿದ್ದಾರೆ. ಹಾಗೇನ್ ಅದೇ FIR ಅಲ್ಲಿ 2025ರಲ್ಲಿ ಇವರು ನನ್ನ ಸುದ್ದಿಗಳನ್ನ ಮಾಡ್ತಿದ್ದಾರೆ. ನಾನು ಸ್ಟೇ ಅನ್ನ ತಗೊಂಡು ಬಂದಿದ್ರು ಕೂಡ ನನ್ನ ಸುದ್ದಿಗಳನ್ನ ಮಾಡ್ತಿದ್ದಾರೆ. ಇದ್ರ ಪರವಾಗಿ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಹೇಳಿ ಕೃಷ್ಣಮೂರ್ತಿ ಅವರು A1, ನಾನು ದಿವ್ಯಾ ವಸಂತ A2 ಅಂದ್ರೆ ನಾನು ಆಂಕರಿಂಗ್ ಮಾಡಿದ್ದೀನಿ ಅನ್ನೋ ಒಂದಿದ್ರಿಂದ ನನ್ನ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಈ ಎಲ್ಲಾ ಮಾಧ್ಯಮಗಳು ಏನ್ ಮಾಡ್ತಿದೆ, ಬೇಕು ಅಂತಾನೆ. 2024ರಲ್ಲಿ ನಾನು ಸಾಮ್ರಾಟಲ್ಲಿ ಇರ್ಲಿಲ್ಲ. 2024ರಲ್ಲಿ ಗುರೂಜಿ ಅವ್ರ ವಿಷಯವಾಗಿ ಏನೋ ಸ್ಟೇ ತಗೊಂಡ್ಬಂದಿದ್ರಂತೆ, ಅದು ನನಗ್ ಗೊತ್ತಿಲ್ಲ. ಈ ಎಲ್ಲಾ ಮಾಧ್ಯಮಗಳು ಏನ್ ಮಾಡ್ತಿದ್ದಾವೆ, ಇವಳ ಗ್ಯಾಂಗ್ ಕಟ್ಕೊಂಡು ಹೋಗ್ಬಿಟ್ಟು ಇವಳ ಗ್ಯಾಂಗ್ ಕರ್ಕೊಂಡು ಹೋಗಿ ದಿವ್ಯಾ ವಸಂತ ಗುರೂಜಿಗೆ ಧಮಕಿ ಹಾಕಿದ್ಲು, ಕಾರಲ್ಲಿ ಅಡ್ಡಗಟ್ಟು ಇದು ಮಾಡಿದ್ರು ಅದು ಮಾಡಿದ್ರು ಅಂತ ಹೇಳಿ ಮಾಧ್ಯಮಗಳು ಮಾತಾಡ್ತಿದ್ದಾವೆ. ಅದಕ್ಕೆ ತಕ್ಕಂಗೆ ಗುರೂಜಿ ಕೂಡ ನನ್ನ ಗ್ಯಾಂಗು ನಾನ್ ಬಂದು ಅವ್ರಿಗೆ ಏನೋ ಧಮಕಿ ಹಾಕ್ದೆ, ಅವ್ರ ಹತ್ರ ದುಡ್ಡು ಕೇಳ್ದೆ ಅಂತ ಹೇಳಿ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ. ಎಲ್ಲಾ ಮಾಧ್ಯಮಗಳಲ್ಲೂ ನಾನು ಲೈವ್ಗೆ ಹೋಗ್ತಾ ಇದ್ದೀನಿ. ಆಯ್ತಾ, ಡಿಸ್ಕಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಗೂ ಕೂಡ ಗುರೂಜಿ ಅವ್ರನ್ನ ಫೋನ್ ಹೋಗಿ ತಗೋತಿದ್ದಾರೆ. ಡೈರೆಕ್ಟ್ ಆಗಂತೂ ಗುರೂಜಿ ಬರ್ತಿಲ್ಲ, ಅವ್ರ ಕೈಲಿ ಬರಕ್ ಆಗೋದೂ ಇಲ್ಲ. ಡೈರೆಕ್ಟ್ ಆಗಿ ಫೋನೋ ತಗೋತಿದ್ದಾರೆ. ಅದರಲ್ಲಿ ಗುರೂಜಿಯವರು ಅರ್ಧಂಬರ್ಧ ಹೇಳ್ತಿರೋದು. ನಾನ್ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಡೈರೆಕ್ಟ್ ಆಗಿ ಗುರೂಜಿ, ನಾನ್ ನಿಮ್ ಹತ್ರ ದುಡ್ಡು ಕೇಳಿದ್ನ, ನಾನ್ ನಿಮ್ ಕಾರ್ನ ಅಡ್ಡ ಹಾಕಿದ್ನ, ನಾನ್ ನಿಮ್ಗೆ ಕೋಟಿ ಕೇಳಿದೀನಿ ಆ ದುಡ್ಡು ಅಂತ ಕೇಳಿದೀನಿ. ಅದಕ್ಕೆ ಅವ್ರು ಏನೂ ಹೇಳ್ತಿಲ್ಲ. ನಾನ್ ಮಾನ ಮರ್ಯಾದೆ ಕಳ್ದೆ, ನಾನ್ ಹೆಂಡತಿ ಮಾನ ಮರ್ಯಾದೆ ಕಳ್ದೆ, ನನ್ನ ಹೆಂಡತಿನ ಬೀದಿಗೆ ಹೇಳ್ದೆ ಅಂತ ಹೇಳ್ತಿದ್ದಾರೆ. ನಾನ್ ಆತರ ಯಾವುದೇ ಕೆಲಸವನ್ನ ಮಾಡಿಲ್ಲ. ನನಗೇನು ಆಂಕರಿಂಗ್ ಮಾಡೋದಕ್ಕೆ ಸ್ಕ್ರಿಪ್ಟ್ ಕಣ್ಣ ಕೊಟ್ಟಿದ್ರು, ನಂಗೆ ಏನು ಹೇಳಿದ್ರು ಅದು ನಾನು ಆಂಕರಿಂಗ್ ಮಾಡಿದೀನಿ. ಆಮೇಲೆ ಗುರೂಜಿ ಅವರು ಹೇಳ್ತಿದ್ದಾರೆ 3 ವರ್ಷ ಜೈಲ್ ಫಿಕ್ಸ್ ಅಂತ ಹೇಳಿದ್ಯಾ ನೀನು? ಹೌದು. ಯಾರು ಸರ್ಕಾರದ ಜಮೀನನ್ನ ಕಬಳಿಸ್ತಾರೆ, ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ, ಅವ್ರಿಗೆ 3 ವರ್ಷ ಜೈಲು ಶಿಕ್ಷೆ ಇದೆ ಅಂತ ಹೇಳಿ ಕಾನೂನುಗಳು ಹೇಳುತ್ತೆ. ಆಯ್ತಾ, ನಾವು ಸುದ್ದಿಯನ್ನ ಮಾಡಬೇಕಾದ್ರೆ ಕಾನೂನು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಇನ್ನು ಮುಂದೆ ಅನ್ನೋದನ್ನ ನಾನು ಆ ರೀತಿಯಾಗಿ ಒಂದು ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ. ಬಟ್ ನಾನೆಲ್ಲೂ ಕೂಡ ಗುರೂಜಿ ಅವರು ಜೈಲ್ಗೆ ಹೋಗಿದ್ದಾರೆ, ಗುರೂಜಿ ಅವರಿಗೆ 3 ವರ್ಷ ಶಿಕ್ಷೆ ಆಗಿದೆ ಅಂತ ಎಲ್ಲೂ ಹೇಳಿಲ್ವಲ್ಲ ನಾನು. ಗುರೂಜಿ ಅವರು ಭೂಮಿಯನ್ನ, ಸರ್ಕಾರದ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ. ಈ ವಿಚಾರವಾಗಿ ಅಂದ್ರೆ ಅವರ ನವರತ್ನ ಆಶ್ರಮ ಏನಿದೆ ಅದು ಸರ್ಕಾರದ ಜಾಗದಲ್ಲಿದೆ. ಈ ವಿಚಾರವಾಗಿ ಅವರಿಗೆ 3 ವರ್ಷ ಜೈಲು ಫಿಕ್ಸ್ ಅಂತ ಹೇಳಿ ರಾಜ್ಯದ ಕಾನೂನುಗಳು ಭವಿಷ್ಯ ನುಡಿಯುತ್ತಿವೆ ಅಂತ ಹೇಳಿದ್ದೀನಿ ಹೊರತು ನಾನು ಬೇರೆ ಏನೂ ಹೇಳಿಲ್ಲ. ಆಯ್ತಾ, ಇದಕ್ಕೆ ಗುರೂಜಿ ಅವರು ನನ್ನ ಮಾನ ಮರ್ಯಾದೆ ಕಳೆದ್ಲು, ನನ್ನನ್ನ ಬೀದಿಗೆ ಎಳೆದ್ಲು ಅಂತ ಅನ್ಬಿಟ್ಟು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ ಆರ್ಯವರ್ಧನ್ ಗುರೂಜಿ ಅವರು. 2024ರಲ್ಲಿ FIR ಅಲ್ಲಿ ಅವರು ಮೆನ್ಷನ್ ಅನ್ನ ಮಾಡಿದ್ದಾರೆ. ಯಾವುದೋ ಒಂದು ಟೀಮ್ ಬಂದಿತ್ತು, ಏನ್ ಬಂದಿತ್ತು ಅಂತ. ಅಲ್ಲಿ ಅವ್ರಿಗೆ ಗೊತ್ತಿರ್ಲಿಲ್ವಾ ನಾನು ನಂದೇ ಟೀಮು ಅಂತ ಮೆನ್ಷನ್ ಮಾಡ್ಬೇಕಿತ್ತಲ್ಲ. ಮತ್ತೆ 2024ರಲ್ಲಿ ಆಗಿದ್ದ ಘಟನೆಗೆ ಈಗ 2025ರಲ್ಲಿ ಅವ್ರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನಾವು ಸುದ್ದಿಗಳನ್ನ ಮರುಪ್ರಸಾರ ಮಾಡ್ತಿದೀವಿ ಅವ್ರ ಬಗ್ಗೆ ಅಂತ ಹೇಳಿ. ಅದು ಸಾಮ್ರಾಟ್ ಅಲ್ಲ, M-Live ಅಲ್ಲಿ. ಸಾಮ್ರಾಟ್ TV ಅವ್ರದ ಮ್ಯಾನೇಜ್ಮೆಂಟ್ ಅವರು ಗುರೂಜಿ ಅವರ ಸುದ್ದಿಗಳನ್ನ ಇದ್ರಲ್ಲಿ ಹಾಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ಹಾಕೋತಿದ್ದಾರೆ. ಆಯ್ತಾ, ಇವಾಗ ನಾನೇ ಪರ್ಸನಲ್ ಆಗಿ ನಂಗೇನೋ ಗುರೂಜಿ ಮೇಲೆ ದ್ವೇಷ ಇದೆ, ಅದಕ್ಕೆ ನಾನು ಹೋಗಿ ಅದಕ್ಕೆ ಆಂಕರಿಂಗ್ ಮಾಡಿದೀನಿ ಅಂತಲ್ಲ. ನಂದೊಂದು ಆಂಕರಿಂಗ್ ಕ್ಲಿಪ್ ತಗೊಂಡಿದ್ರು ಸ್ಟಾರ್ಟಿಂಗ್ ಹೋದಾಗ. ನಾನು M-Liveಗೆ ಚೀಫ್ ಎಡಿಟರ್ ಆಗಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಒಂದು ಲುಕ್ ಟೆಸ್ಟ್ ಅಥವಾ ಏನೋ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬಿಟ್ಟು ಹೇಳಿ ಅಂತಾರಲ್ಲ, ಮಾತಾಡಿ ಅಂತ ಹೇಳ್ತಾರಲ್ಲ, ಹಂಗೆ ಅವಾಗ ಚೆನ್ನಾಗಿತ್ತು ಅಂತ ಅನ್ಸಿದೆ. ಅವ್ರು ಅದಕ್ಕೆ M-Liveಗೆ ಹಾಕೊಂಡಿದ್ದಾರೆ. ಅವ್ರು ಇನ್ನೊಂದು, ಯಾಕಂದ್ರೆ ಗುರೂಜಿಯವರ ಬಗ್ಗೆ ಎಷ್ಟೊಂದನ ಕಂಪ್ಲೇಂಟ್ ಅನ್ನ ಅಂದ್ರೆ ನೊಂದಿರುವಂತ ವ್ಯಕ್ತಿಗಳು ಹೇಳ್ಕೊತಿದಾರಂತೆ, ಗುರೂಜಿಯವ್ರ ಬಗ್ಗೆ ಸುದ್ದಿ ಮಾಡಿ ಅಂತ ಹೇಳ್ಕೊತಿದಾರಂತೆ. ನನಗೆ ಗೊತ್ತಿಲ್ಲ, ಬಟ್ ಹೇಳ್ತಿದ್ದಾರೆ. ಹಾಗಾಗಿ M-Live ಅಲ್ಲಿ
ಅವರು ಅಂದ್ರೆ ಗುರೂಜಿ ಅವರ ವಿಷಯಗಳ ಗೊತ್ತಿರೋದ್ರಿಂದ ಅವ್ರ ಬಗ್ಗೆ ಇನ್ಫಾರ್ಮೇಶನ್ಸ್ ಇರೋದ್ರಿಂದ ಸುದ್ದಿಗಳಿರೋದ್ರಿಂದ ಅದನ್ನ ಜನರಿಗೆ ತಲುಪಿಸ್ಬೇಕು. ಯಾವ ಮಾಧ್ಯಮದಲ್ಲೂ ಗುರೂಜಿ ಅವರ ವಿರುದ್ಧವಾಗಿ ಸುದ್ದಿಯನ್ನ ಮಾಡ್ತಿಲ್ಲ. ಇನ್ನು ಗುರೂಜಿ ಅವ್ರನ್ನ ಕೂರಿಸ್ಕೊಂಡು ಭವಿಷ್ಯ ಹೇಗಿದೆ, ಮುಂದಿನ ಭವಿಷ್ಯ ಹೇಗಿದೆ, ಆ ಭವಿಷ್ಯ ಹೇಗಿದೆ ಅಂತ ಕೇಳೋರೇ ಇದ್ದಾರೆ ಹೊರತು ಯಾರು ಕೂಡ ಗುರೂಜಿ ಅವ್ರನ್ನ ಆಪೋಸಿಟ್ ಹಾಕೊಂಡು ಗುರೂಜಿ ಅವ್ರ ವಿರುದ್ಧ ಯಾರು ಸುದ್ದಿಯನ್ನ ಮಾಡಲ್ಲ, ಯಾರು ಕೂಡ ಮಾಡಕ್ ಹೋಗಲ್ಲ. ಆ ಸಾಹಸಕ್ಕೆ ಯಾರು ಕೈ ಹಾಕಲ್ಲ. ನಾವು ಹಾಕೋಣ ಅಂತ ಅನ್ಬಿಟ್ಟು ಲೈವ್ ಅವರು ಮಾಡ್ತಿದ್ದಾರೆ. ಅದರಲ್ಲಿ ನನ್ನೊಂದು ಆಂಕರಿಂಗ್ ಕ್ಲಿಪ್ ಇದೆ, ಅದನ್ನ ನೋಡ್ಬಿಟ್ಟು ಗುರೂಜಿ ಅವರಿಗೆ ಫುಲ್ ಕೋಪ ಬಂದ್ಬಿಟ್ಟಿದೆ, ಫುಲ್ ಉರ್ದೋಗ್ಬಿಟ್ಟಿದ್ದಾರೆ ಗುರೂಜಿ ಅವರು. ಎಲ್ಲಾ ಚಾನಲ್ ಅಲ್ಲೂ ಆಂಕರ್ಸ್ ಗಳು ಎಲ್ಲ ಹಗರಣದ ಬಗ್ಗೆ, ಭೂ ಹಗರಣದ ಬಗ್ಗೆ, ಹನಿ ಟ್ರ್ಯಾಪ್ ಬಗ್ಗೆ, ಸಿಡಿ ಹಗರಣದ ಬಗ್ಗೆ ಎಲ್ಲಾದ್ರ ಬಗ್ಗೆ ಆಂಕರಿಂಗ್ ಮಾಡ್ತಾರೆ. ಹಂಗಂತ ಎಲ್ರು ಕೂಡ ಫೋನ್ ಮಾಡಿ ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ, ಬ್ಲಾಕ್ ಮೇಲ್ ಅನ್ನ ಮಾಡಿದ್ದಾರೆ, ದುಡ್ಡು ಕೇಳಿದ್ದಾರೆ ಹಂಗಂತಲ್ಲ ಆಯ್ತಾ. ನಾನು ಹಂಗೆ ನನಗೆ ಕೊಟ್ಟಿದ್ದ ಕೆಲಸವನ್ನ ನಾನು ಮಾಡಿದ್ದೀನಿ. ಅಂದ್ರೆ ಆಂಕರ್ಸ್ ಗಳಿಗೂ ಗೊತ್ತು ಅವಳು ಕೊಟ್ಟಿರೋ ಕೆಲಸ ಅವಳು ಮಾಡಿದಾಳೆ ಅಂತ. ಬಟ್ ಈ ಆಂಕರ್ಸ್ ಗಳು ಏನ್ ಮಾಡ್ತಿದ್ದಾರೆ, ನನ್ನ ಮೇಲೆ ಗೂಬೆ ಕೊಡ್ಸೋತರ ತಪ್ಪು ಕೊಡ್ಸೋತರ ಮಾತಾಡ್ತಿದ್ದಾರೆ. ನಾನು ಎಲ್ಲಾ ಕಡೆ ಡಿಸ್ಕಷನ್ ಹೋಗ್ತಿದ್ದೀನಿ, ನೀವು ನೋಡ್ಬೋದು. ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡಿರುವಂತ ವಿಡಿಯೋಗಳು ಮತ್ತೆ ಬೈಟ್ಸ್ ಗಳೆಲ್ಲ ಬರ್ತಾ ಇದೆ. ಅದರಲ್ಲೂ ಕೂಡ ಗುರೂಜಿ ಅವರು ಲೈವ್ ಬಂದು ಮಾತಾಡ್ತಿದ್ದಾರೆ. ಆ ಮಾತಾಡ್ತಿರುವಂತ ಸಂದರ್ಭದಲ್ಲಿ ನಾನು ಕೇಳಿದ್ದೀನಿ, ನೇರವಾಗಿ ಕೇಳಿದ್ದೀನಿ, ಗುರೂಜಿ ಅವರೇ ನಾನ್ ನಿಮ್ಗೆ ದುಡ್ಡು ಕೇಳಿದ್ನ, ನಾನ್ ನಿಮಗ್ ಬ್ಲಾಕ್ ಮೇಲ್ ಮಾಡಿದ್ನ, ನಾನ್ ನಿಮ್ಮ ಹತ್ರ ಯಾವತ್ತಾದ್ರೂ ಮಾತಾಡಿದಿನ, ನಾನ್ ನಿಮ್ ಮುಖ ನೋಡಿದಿನ, ನೀವು ನನ್ನ ಮುಖ ನೋಡಿದೀರಾ ಅಂತ ಕೇಳಿದೀನಿ. ಗುರೂಜಿ ಅವ್ರು ಹೇಳೋದು ಒಂದೇ, ಹೆಂಗೆ ನನಗೆ ಜೈಲೂಟ ಫಿಕ್ಸ್ ಅಂತ ಹೇಳಿದೆ, ಹೆಂಗೆ ನನ್ನ ಹೆಂಡತಿನ ಬೀದಿಗೆ ತಂದ್ಬಿಟ್ಟೆ ಅಂತ. ನಾನು ಯಾರನ್ನೂ ಬೀದಿಗೆ ತಂದಿಲ್ಲ ಹಂಗಂತಂದ್ಬಿಟ್ಟು ಇವಾಗ ಆಂಕರಿಂಗ್ ಮಾಡೋರೆಲ್ಲ ಆಂಕರ್ಸ್ಗಳೆಲ್ಲ ಎಲ್ಲಾರು ಈ ತರ ಹಗರಣದ ಬಗ್ಗೆ ಹೇಳಿಯೋರೆಲ್ಲ ಅವರೆಲ್ಲ ಎಲ್ಲರೂ ಮನೆಯವ್ರನ್ನ ಬೀದಿಗೆ ತಗೊಂಡ್ ಬಂದಿದಾರ. ಯಾಕೆ ಅವ್ರಿಗೊಂದು ನ್ಯಾಯ ನನಗೊಂದು ನ್ಯಾಯ? ಯಾಕೆ ನಾನು ಮಾಡಿರೋ ತಪ್ಪನ್ನೆಲ್ಲ ನನ್ನ ಮೇಲೆ ಹೊಸಕ್ ಟ್ರೈ ಮಾಡ್ತಿದ್ದ.